ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದಲ್ಲಿ ಅಥವಾ ತೇವಾಂಶ ಕಡಿಮೆ ಇರುವಂಥ ಪರಿಸ್ಥಿತಿಯಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಲಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ಶರೀರ ಕ್ರಿಯಾ ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾದಂಥ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್ ಸೋಮಶೇಖರ್ ಪಾಟೀಲ್ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಏನು ಉಷ್ಣಾಂಶ ಏರಿಕೆ ಆಗ್ತಾ ಇದೆ ಬೇಸಿಗೆ ಕಾಲದಲ್ಲಿ, ಇದು ನಮ್ಮ ಕಾಫಿ ಬೆಳೆ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ? ಅಂದರೆ ಈ ಏರಿಕೆಯ ಒಂದು ಉಷ್ಣಾಂಶದ ಪರಿಣಾಮ ಕಾಫಿ ಬೆಳೆ ಮೇಲೆ ಹೇಗಾಗುತ್ತೆ, ಇದರ ಪರಿಣಾಮ ಏನು ಅಂತ ಸ್ವಲ್ಪ ಹೇಳ್ತೀರಾ? ಒಳ್ಳೆಯ ಪ್ರಶ್ನೆ ಸರ್. ನಮ್ಮ ಭಾರತ ದೇಶದಲ್ಲಿ ಕಾಫಿಯನ್ನ ನೆರಳಿನ ಆಶ್ರಯದಲ್ಲಿ ಬೆಳಿತಾರೆ. ಹೌದು. ಈಗ ಬೇರೆ ದೇಶದಲ್ಲಿ ನೋಡಿದ್ರೆ ಓಪನ್ ಕಲ್ಟಿವೇಶನ್ ಅಂತ ಕರಿತೀವಿ, ನೆರಳಿರಲ್ಲ ಅಲ್ಲಿ, ಅಂತ ಪ್ರದೇಶದಲ್ಲಿ ಓಪನ್ ಆಗಿ ಬೆಳಿತಾರೆ. ಅಂದ್ರೆ ತೆರೆದ ಪ್ರದೇಶದಲ್ಲೇ ಬೆಳಿತಾರೆ. ಹಾ ಹೌದು ಸರ್, ಹೌದು. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಟೆಂಪರೇಚರು ಇಲ್ಲಿ ಟೆಂಪರೇಚರು ತುಂಬಾ ವೇರಿಯೇಷನ್ಸ್ ಇದೆ. ಓಕೆ, ಅವಾಗ ನೀವು ಬ್ರೆಜಿಲ್ಸ್, ವಿಯೆಟ್ನಾಮ್, ಕೋಸ್ಟ್ರಿಕಾ, ಇಥೋಪಿಯಾ, ಉಗಾಂಡ ಆ ತರ ದೇಶಗಳಲ್ಲಿ ನೋಡಿದ್ರೆ ಟೆಂಪರೇಚರ್ 26 ಮ್ಯಾಕ್ಸಿಮಮ್ 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದ್ರೆ ಟೆಂಪರೇಚರ್ ಫ್ಲಕ್ಚುಯೇಷನ್ ಆಲ್ವೇಸ್. ಹೌದು. ಇದನ್ನ ಪ್ರಿಡಿಕ್ಷನ್ ಮಾಡಕ್ಕೆ ಆಗಲ್ಲ ನಮ್ಗೆ. ಸೊ 26 ನಮ್ಗೆ ಬೇಕಾಗಿರೋದು ಅರೇಬಿಕಾದಲ್ಲಿ ಅಂತಂದ್ರೆ 23 to 25 ಡಿಗ್ರಿ ಸೆಲ್ಸಿಯಸ್, ಮ್ಯಾಕ್ಸಿಮಮ್ ಆದ್ರೆ 28 ಡಿಗ್ರಿ ಸೆಲ್ಸಿಯಸ್ ಟಾಲರೇಟ್ ಆಗುತ್ತೆ ಅರೇಬಿಕಾದಲ್ಲಿ. ಸೊ ರೋಬಸ್ಟಾದಲ್ಲಿ ಆದ್ರೆ ನಿಮ್ಗೆ 30 ಡಿಗ್ರಿ ಸೆಲ್ಸಿಯಸ್ ಆಪ್ಟಿಮಮ್ ಇರೋದು, 32 +2 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟಾಲರೇಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಫಿಸಿಯೋಲಾಜಿಕಲ್ ಸಿಸ್ಟಮ್ಸ್ ಅಲ್ಲಿ ನಾವು ಏನ್ ಹೇಳ್ತಿರೋದಂದ್ರೆ ಈಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಲ್ಲ. ಹೌದು. ನೀವು ಪ್ರತಿ ನಾವು ಇವಾಗ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಕೂಡ ನಾವು ಅದನ್ನ ಪ್ರಯೋಗಕ್ಕಾಗಿ ತಗೊಂಡಿದ್ವಿ. ಯಾವಾಗ ಓಪನ್ ಕಲ್ಟಿವೇಶನ್ ಅಲ್ಲಿ ಏನಾಗತ್ತೆ, ಶೇಡೆಡ್ ಕಂಡೀಷನ್ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಏನಾಗತ್ತೆ ಅಂತ ಹೇಳಿ. ಸೊ ರಿಸಲ್ಟ್ ಏನ್ ಬಂದಿದೆ ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಅದು 10% ದ್ವಿತೀಯ ಸಂಶ್ಲೇಷಣ ಕಡಿಮೆ ಮಾಡುತ್ತೆ. ಸೊ 10% ದ್ವಿತೀಯ ಸಂಶ್ಲೇಷಣ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಕಾರ್ಬೋಹೈಡ್ರೇಟ್ ಸಿಂಥಸಿಸ್ ಕಡಿಮೆ ಆಗಿ ಅದು ಸೋರ್ಸು ಅಂದ್ರೆ ಲೀವ್ಸ್ ಅಲ್ಲಿ ಹಿಡಿದಿಟ್ಟುವಂತ ಕೆಪಾಸಿಟಿ ಕೂಡ ಕಡಿಮೆ ಆಗಿ ಅದು ನೆಕ್ಸ್ಟ್ ಡೆವಲಪಿಂಗ್ ಬೆರ್ರೀಸ್ ಹೋಗ್ಬೇಕು. ಅಂದ್ರೆ ಸೋರ್ಸ್ ಟು ಸಿಂಕ್ ರಿಲೇಷನ್ಸ್ ಅಂತ ಹೇಳ್ತೀವಿ, ಅದು ಬ್ರೇಕ್ ಡೌನ್ ಆಗುತ್ತೆ. ಸೋರ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಸಿಂಕ್ ಅಲ್ಲಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೊಂದು ಬಹಳ ಟೆಂಪರೇಚರ್ ವೇರಿಯೇಷನ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ಲಾಸ್ಟ್ ಇಯರ್ ಕೂಡ ನೀವು ನೋಡಿರ್ಬೋದು ಎಲ್ಲಿನೋ ಎಫೆಕ್ಟ್ ಇಂದ ಏನಾಯ್ತು ಅಂತಂದ್ರೆ ಜನವರಿಯಲ್ಲಿ ಮಳೆ ಆಗಿರೋದು, ನೆಕ್ಸ್ಟ್ ಆಗಿರೋದು ಏಪ್ರಿಲ್ ಅಲ್ಲಿ. ಹೌದೌದು.
ಟೆಂಪರೇಚರ್ ನೋಡಿದ್ರೆ ನಿಮ್ಗೆ 36 ಡಿಗ್ರಿ ಸೆಲ್ಸಿಯಸ್ ಕೂಡ ರೀಚ್ ಆಗಿದೆ. ಹಾ. ಇನ್ನು ಸಕಲೇಶ್ಪುರದಲ್ಲಿ ನಾವು ವೆದರ್ ಸ್ಟೇಷನ್ ಹಾಕಿ ವೆದರ್ ಸ್ಟೇಷನ್ ಇನ್ಸ್ಟಾಲ್ ಮಾಡಿದ್ವಿ, ಅಲ್ಲಿ ನೋಡಿದ್ರೆ ಕೂಡ 38 ಡಿಗ್ರಿ ಸೆಲ್ಸಿಯಸ್, ಇವಾಗ್ಲೂ ಕೂಡ 36 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇದೆ. ಓಹೋ. ಸೊ ಇದು ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ 32 ಡಿಗ್ರಿ ಸೆಲ್ಸಿಯಸ್ ನಾನೇನ್ ಹೇಳಿದೆ, ಇವಾಗ ಆಗ್ತಿರೋದು 3 to 4 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್. ಸೊ ನಿಮ್ಗೆ ನಿಯರ್ಲಿ ಅಂತಂದ್ರೆ 40% ನಿಮ್ಗೆ ಫೋಟೋಸಿಂಥಸಿಸ್ ಕಡಿಮೆ ಆಗೋದ್ರಿಂದ ಲಾಸ್ಟ್ ಕೂಡ ಈಲ್ಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ ಟೆಂಪರೇಚರ್ ನ ಮಿನಿಮೈಸ್ ಮಾಡೋದು ಉದ್ದೇಶ ನಮ್ಗೆ ಬಹಳ ಮುಖ್ಯ ಇಲ್ಲಿ. ಅಂದ್ರೆ ಉಷ್ಣಾಂಶದ ಪರಿಣಾಮವನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಹೌದು ಹೌದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಈ ಟೈಮ್ ಅಲ್ಲಿ ಸಮ್ಮರ್ ಟೈಮ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಮಳೆ ಬರ್ಲಿಲ್ಲ ಅಂತಂದ್ರೆ ಫ್ಲವರ್ ಬರ್ಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಫ್ಲೋರಲ್ ಅಬ್ನಾರ್ಮಲಿಟೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರೋಬಸ್ಟದಲ್ಲಿ ನಾವು ಏನ್ ಹೇಳೋದು ಅಂದ್ರೆ ಪಿಂಕಿಂಗ್ ಟೈಪ್, ಇನ್ನೊಂದು ಸ್ನೇಕ್ ಮೌತ್ ಫ್ಲವರ್ಸ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂದ್ರೆ ಫ್ಲೋರಲ್ ಅಬ್ನಾರ್ಮಲಿಟೀಸ್ ಅಂದ್ರೆ ಹೂವಿನ ವಿಕಾರತೆಗಳು ಅಂತ ಏನ್ ಕರಿತೀವಿ, ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಅರೇಬಿಕಾದಲ್ಲಿ ಆದ್ರೆ ಸ್ಟಾರ್ ಫ್ಲವರ್ಸ್ ಆಗುತ್ತೆ, ಆಮೇಲೆ ಪ್ಯಾಡಿಂಗ್ ಟೈಪ್ ಆ ತರದಂತ ಅಬ್ನಾರ್ಮಲಿಟೀಸ್ ಬರ್ತದೆ. ಈಗ ಒಂದು ಅಂಶ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರೇ, ಹಾ ಸರ್. ಸಾಧಾರಣವಾಗಿ ಬಿಸಿಲು ಜಾಸ್ತಿ ಇದ್ದಾಗ, ಸೂರ್ಯರಶ್ಮಿ ಜಾಸ್ತಿ ಇದ್ದಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅದು ಸಹಕಾರಿ ಅಂತ ನಾವೆಲ್ಲ ಕೇಳಿರುವಂತದ್ದು. ಹೌದು. ಆದ್ರೆ ಇಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೀರಿ? ಸರ್, ಸೂರ್ಯನ ಕಿರಣಗಳು ಏನು 100% ಭೂಮಿಗೆ ಬರುತ್ತೋ, ಸೊ 100% ಪ್ಲಾಂಟ್ಸ್ ತಗೊಳ್ಳಲ್ಲ. ಓಹೋ. ಸಸ್ಯಗಳು ಅದರಲ್ಲಿ 1% ಅಷ್ಟೇನೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಆಸ್ ಎನ್ ಎನರ್ಜಿ ಸೋರ್ಸ್ ಅಂತ. ಸೊ ನೀವು 100% ಬೀಳ್ತಾ ಇದೆ, 100% ಪ್ಲಾಂಟ್ಸ್ ಯುಟಿಲೈಸ್ ಮಾಡ್ಕೊಂಡ ಇಲ್ವಾ, ಓನ್ಲಿ 1% ಪ್ಲಾಂಟ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ದ್ಯುತಿ ಸಂಶ್ಲೇಷಣೆಗೆ. ಈಗ ಸೂರ್ಯನ ಬೆಳಕು ಅಂತಂದ್ರೆ 7 ಬಣ್ಣಗಳಿಂದ ಆಗಿದೆ ಅಂತ ನಾವು ಕೇಳಿದೇವೆ. ಹೌದು ಸರ್. ಇದರಲ್ಲಿ ಯಾವ ಬಣ್ಣದ ಬೆಳಕು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಪೂರಕ ಅಂತೀರಿ? ಸರ್, ರೆಡ್ ಅಂಡ್ ಬ್ಲೂ ಅಂತ ನಾವು ಏನ್ ಹೇಳ್ತೀವಿ ಅದು ಪೂರಕವಾಗಿರುತ್ತೆ. ಅಂದ್ರೆ ಈಗ ಉಷ್ಣಾಂಶ ಹೆಚ್ಚಾದಾಗ ಈ ನೀಲಿ ಮತ್ತು ಕೆಂಪು ರೋಹಿತ ಅಂದ್ರೆ ಬಣ್ಣದ ಅಂಶ ಏನಾದ್ರು ಕಡಿಮೆ ಆಗುತ್ತಾ? ಅದರಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ ಸರ್. ಸೊ ಅಬ್ಸಾರ್ಪ್ಷನ್ಸ್ 1% ಅಲ್ಲಿ 1% ಅಬ್ಸಾರ್ಪ್ಷನ್ ರೆಡ್ ಅಂಡ್ ನಿಮ್ಗೆ ಬ್ಲೂ ಲೈಟ್ ಅಲ್ಲಿ ಹಿಡ್ದಿಡತ್ತೆ. ಬಟ್ ಕನ್ವರ್ಷನ್ಸ್ ವ್ಯತ್ಯಾಸ ಆಗುತ್ತೆ ಅಲ್ಲಿ. ಟೆಂಪರೇಚರ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದ್ರೆ ಸ್ಟೊಮ್ಯಾಟೋಸ್ ವೆರಿ ಸೆನ್ಸಿಟಿವ್ ಟು ದ ಟೆಂಪರೇಚರ್ ಸರ್. ನೀವು ಅದೇ ನಾನು ಏನ್ ಹೇಳಿದೆ, 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ 10% ಡಿಪೆಂಡ್ಸ್ ಆನ್ ದ ಸ್ಟೊಮ್ಯಾಟೊ ಓಪನಿಂಗ್ ಅಂಡ್ ದ ಕ್ಲೋಸಿಂಗ್. ಸೊ ನೀವು ಏನಾದ್ರು 1 ಡಿಗ್ರಿ ಸೆಲ್ಸಿಯಸ್ ಆಯ್ತಂದ್ರೆ ನಿಯರ್ಲಿ ನಾವು ಹೇಳೋದಂದ್ರೆ ಸ್ಟೊಮ್ಯಾಟೋಸ್ ನಿಯರ್ಲಿ ಡೌನ್ ಸೈಡ್ ಇರ್ತದೆ ನ್ಯೂಸ್ ಅಲ್ಲಿ. ಸೊ ಟೆಂಪರೇಚರ್ ಬೀಳೋ ಎಸಿಗೆ ಆಯ್ತಂದ್ರೆ ಅದು ಕ್ಲೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಮ್ಗೆ ಏನಂದ್ರೆ CO2 ಎಕ್ಸ್ಚೇಂಜ್ ರೇಟ್ ಕಡಿಮೆ ಆಗುತ್ತೆ. ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡ್ಕೊಳ್ಳೋದು. ಹೌದು ಹೌದು. ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಹೀರ್ಕೊಳ್ತವೆ ಮತ್ತು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತವೆ. ಹೌದು ಸರ್, ಹೌದು. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಂದರ್ಭದಲ್ಲಿ. ಹೌದು ಹೌದು ಹೌದು. ಆದ್ರೆ ರಾತ್ರಿ ಹೊತ್ತಿನಲ್ಲಿ ಅದು ತಿರ್ಗಮುರ್ಗ ಆಗುತ್ತೆ. ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಏನು ಹಿಡಿದಿಟ್ಟಿರುತ್ತೋ ಅದನ್ನ ಕನ್ವರ್ಷನ್ಗೆ ಯುಟಿಲೈಸ್ ಮಾಡುತ್ತೆ ಕಾರ್ಬೋಹೈಡ್ರೇಟ್. ಅವಾಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಹೌದು ಹೌದು, ರಾತ್ರಿ ಹೊತ್ತಿನಲ್ಲಿ. ಹೌದು 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 ಸರ್. ಅದಕ್ಕೆ ರೆಸ್ಪಿರೇಷನ್ ಅಂತ ಕರಿತೀವಿ, ಉಸಿರಾಟದ ಕ್ರಿಯೆ. ಉಸಿರಾಟದ ಕ್ರಿಯೆ. ಇದು ರಿವರ್ಸ್ ಆಗೋದು ರೆಸ್ಪಿರೇಷನ್. ಅಂದ್ರೆ ಇದು ಟ್ರಾನ್ಸ್ಪಿರೇಷನ್ ಅಂದ್ರೆ ಬಾಷ್ಪೀಭವನ. ಹೌದು. ಆಹಾರ ತಯಾರಕ ಕ್ರಿಯೆ ಅಂದ್ರೆ ತಾವು ತಿಳಿದಂಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ. 6CO2 plus H2O C6H12O6 plus O2 ರಿಲೀಸ್ ಆಗತ್ತಲ್ಲ, ಅದನ್ನ ರಿವರ್ಸ್ ಅಲ್ಲಿ ಮಾಡಿದ್ರೆ ಅದು ರೆಸ್ಪಿರೇಷನ್ ಆಗಿಬಿಡುತ್ತೆ. ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಯುಟಿಲೈಸ್ ಆಗುತ್ತೆ, ದೆನ್ ಅಲ್ಲಿ CO2 ರಿಲೀಸ್ ಆಗುತ್ತೆ. ಇನ್ನು ಮುಖ್ಯವಾಗಿ ಈಗ ಈ ಉಷ್ಣಾಂಶದ ಪರಿಣಾಮ ಆ ಕಾಫಿ ಬೆಳೆಯ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ತಾವು ತಿಳಿಸಿದ್ರಿ. ಈ ತೇವಾಂಶದ ಕೊರತೆಯ ಸಂದರ್ಭದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಈ ಕಾಫಿ ಬೆಳೆ ಮೇಲೆ ಈ ಉಷ್ಣಾಂಶದ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ನಾವು ಏನೇನು ಮಾಡ್ಕೋಬೇಕಾಗತ್ತೆ ಅಂತೀರಿ? ಏನೇನು ಮಾಡಬೇಕು ನಮ್ಮ ಬೆಳೆಗಾರರು? ಮೇನ್ಲಿ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಒಂದು ಏನಂದ್ರೆ ಟಾಲರೆಂಟ್ ಅಂತ, ಡ್ರೌಟ್ ಟಾಲರೆಂಟ್ ಅಂತ ಕಲ್ಟಿವರ್ಸ್ ಅಂತ ಕರಿತೀವಿ, ಇನ್ನೊಂದು ಡ್ರೌಟ್ ಸಸೆಪ್ಟಬಲ್ ಅಂತ ಕರಿತೀವಿ. ಅರೇಬಿಕಾ ಆದ್ರೆ ಟಾಲರೆಂಟ್ ಅಲ್ಲಿ ಹೋಗುತ್ತೆ ಬಿಕಾಸ್ ಆಫ್ ದ ಡೀಪರ್ ರೂಟ್ ಸಿಸ್ಟಮ್ಸ್. ಆಮೇಲೆ ಏನಾಗುತ್ತೆ ಅಂದ್ರೆ ಇದು ರೋಬಸ್ಟ ಕೂಡ ಡ್ರೌಟ್ ಟಾಲರೆಂಟ್ ಬಟ್ ಶಾಲೋ ರೂಟೆಡ್ ಸಿಸ್ಟಮ್ಸ್. ಶಾಲೋ ರೂಟೆಡ್ ಅದಕ್ಕೆ ಏನಂದ್ರೆ ನೀರಿನ ಅಪ್ಟೇಕ್ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಡೀಪ್ ಹೋಗಿರಲ್ಲ.
ಮೇಲ್ಗಡೆನೆ ಇರ್ತದೆ. ಅಂತ ಟೈಮಲ್ಲಿ ತೇವಾಂಶನ ಹೀರ್ಕೊಳ್ಳೋ ಶಕ್ತಿ ಕೂಡ ಕಡಿಮೆ ಆಗಿರುತ್ತೆ. ಸೊ ರೋಬಸ್ಟಗೆ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಇಲ್ಲಿ. ಸೊ ನೋಡೋದಾದ್ರೆ ನಾವು ಆಸ್ಮೋಲೈಟ್ಸ್ ಅಂತ ಕರಿತೀವಿ, ಆಸ್ಮೋಟಿಕ್ ಅಡ್ಜಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಈಗ ಸ್ಟ್ರೆಸ್ ಟೈಮಲ್ಸ್ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಫಿನೋಲ್ಸ್, ಗ್ಲೈಸಿನ್ ಬೀಟೈಲ್ಸ್, ನೈಟ್ರೋಜನ್, ಫಾಸ್ಫರಸ್ ಇವೇನಂತಂದ್ರೆ ಆಸ್ಮೋಲೈಟ್ಸ್, ಆಸ್ಮೋ ಪ್ರೊಟೆಕ್ಟನ್ಸ್ ಅಂತ ಕರಿತೀವಿ. ಇದು ಶಕ್ತಿ ಕಡಿಮೆ ಆಗ್ತಾ ಬಂದಿರತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಾವು ಬಾಹ್ಯವಾಗಿ ಸ್ಪ್ರೇ ಅನ್ನ ತಗೊಳ್ಬೇಕಾಗತ್ತೆ, NPK ಕಂಟೆಂಟ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ನಾವು ಅದಕ್ಕೆ ಡ್ರೌಟ್ ಅಮೆಲಿಯರೇಟಿವ್ ಸ್ಪ್ರೇ ಅಂತ ಕರಿತೀವಿ. ಸೊ ಯೂರಿಯಾ, SSP, MOP, ಜಿಂಕ್ ಸಲ್ಫೇಟ್, ಆಮೇಲೆ ಪ್ಲಾನೋಫಿಕ್ಸ್ ನ. ಸೊ ಇದನ್ನ 200 ಲೀಟರ್ಸ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಪ್ಲಾಂಟ್ಸ್ ನ ಯಾವಾಗ ಟರ್ಜಿಡ್ ಕಂಡೀಷನ್ ಇರುತ್ತೆ, ಅಂದ್ರೆ ನೀರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರ್ಬೇಕು ಅದ್ರಲ್ಲಿ ಸ್ವಲ್ಪ ಆದ್ರೂ ಕೂಡ, ಹಂಗಿದ್ರೆ ಮಾತ್ರ ಇದನ್ನ ಹೀರ್ಕೊಳ್ಳುವಂತ ಶಕ್ತಿ ಇರುತ್ತೆ. ಈಗ ಏನಂತಂದ್ರೆ ನೀವು ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಪ್ಲಾಂಟ್ಸ್ ಹೋದಾಗ ವಿಲ್ಟಿಂಗು, ಪರ್ಮನೆಂಟ್ ವಿಲ್ಟಿಂಗ್, ಇನ್ಸಿಪೆಂಟ್ ವಿಲ್ಟಿಂಗ್ ಅಂತ ಕರಿತೀವಿ ನಾವು. ಓಕೆ, ವಿಲ್ಟಿಂಗ್ ಅಂತಂದ್ರೆ ಸ್ವಲ್ಪ ಡ್ರೂಪಿಂಗ್ ನೇಚರ್ ಅಂತ ಬರ್ತದೆ, ಇಳೆ ಬಿದ್ದಿರ್ತವೆ. ಹೌದು, ಡ್ರೂಪಿಂಗ್ ನೇಚರ್, ಎಲೆ ಅಂತ ನೇತಾಡೋ ತರ ಬಂದಿರುತ್ತೆ. ಹೌದೌದು. ಇನ್ಸಿಪೆಂಟ್ ವಿಲ್ಟಿಂಗ್ ಅಂದ್ರೆ ಸ್ವಲ್ಪ ತೆಳುವಾಗಿ ಫೋಲ್ಡ್ ಆಗುತ್ತೆ, ಇನ್ಸಿಪೆಂಟ್ ವಿಲ್ಟಿಂಗ್. ಇನ್ನೊಂದು ಪರ್ಮನೆಂಟ್ ವಿಲ್ಟಿಂಗ್ ಅಂತಂದ್ರೆ ಅದರಲ್ಲಿ ಪೂರ್ತಿ ಫೋಲ್ಡ್ ಆಗುತ್ತೆ. ಇನ್ನೊಂದು ಅದ್ರ ಅಲ್ಟಿಮೇಟ್ ವಿಲ್ಟಿಂಗ್ ಪಾಯಿಂಟ್. ಈಗ ಏನಂತಂದ್ರೆ ಪರ್ಮನೆಂಟ್ ವಿಲ್ಟಿಂಗು, ಅಲ್ಟಿಮೇಟ್ ವಿಲ್ಟಿಂಗು ನಮಗೆ ಇಂಪಾರ್ಟೆಂಟ್. ಆ ಟೈಮಲ್ಲಿ ಅಲ್ಲಿವರೆಗೂ ಹೋಗ್ಲಿಕ್ಕೆ ನಾವು ಪ್ಲಾಂಟ್ಸ್ ಅನ್ನ ಬಿಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇನ್ಸಿಪೆಂಟ್ ವಿಲ್ಟಿಂಗ್ ಸ್ಟೇಜ್ ಅಲ್ಲಿ ಏನಾದ್ರು ಇತ್ತ ವಿಲ್ಟಿಂಗ್ ಅಥವಾ ಇನ್ಸಿಪೆಂಟ್ ವಿಲ್ಟಿಂಗ್ ಅಂದ್ರೆ ಈ ತರದಂತ ಫೋಲಿಯರ್ ಸ್ಪ್ರೇ, ಯೂರಿಯಾ 1 kg, SSP 1 kg, ಆಮೇಲೆ ಮ್ಯೂರೇಟ್ ಆಫ್ ಪೊಟ್ಯಾಶ್ 750 grams, ಆಮೇಲೆ ಜಿಂಕ್ ಸಲ್ಫೇಟ್ 1 kg. ಇದ್ರ ಜೊತೆಗೆ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ ನಾವು, ಅಲ್ಫಾ ನೆಫ್ತಲಿನ್ ಎಸ್ಟಿಕ್ ಆಸಿಡ್ ಅಂತ. ಇವಾಗ ಕಮರ್ಷಿಯಲಿ ಪ್ಲಾನೋಫಿಕ್ಸ್ ಆಗಿ ಬರ್ತಾ ಇದೆ. ಸೊ ಅದನ್ನ 50 ml ಈಗ 200 ಲೀಟರ್ಸ್ ವಾಟರ್ಸ್ ಅಲ್ಲಿ ಹಾಕ್ಬಿಟ್ಟು ಯಾವಾಗ ಇನ್ನು ವಿಲ್ಟಿಂಗ್ ಆಗಿರಲ್ಲ ಆ ಟೈಮ್ ಅಲ್ಲಿ ನೀವು ಸ್ಪ್ರೇ ಮಾಡಿದ್ರೆ 45 days ವರೆಗೂ ಮಳೆ ಬರ್ಲಿಲ್ಲ ಅಂತಂದ್ರೂ ಕೂಡ ಇದು ಪ್ರಿವೆಂಟ್ ಆಗುತ್ತೆ. ಅಂದ್ರೆ ಈಗ ಫ್ಲೋರಲ್ ಅಬ್ನಾರ್ಮಲಿಟೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅಂತ ಟೈಮ್ ಅಲ್ಲಿ ಕೂಡ ಇದು ಪ್ರಿವೆಂಟ್ ಮಾಡುತ್ತೆ, ಆಗ್ಲಿಕ್ಕೆ ಬಿಡಲ್ಲ ಚಾನ್ಸಸ್. ಈಗ ಇದು ಮುಖ್ಯವಾಗಿ ಯಾರ್ಯಾರಿಗೆ ಈ ನೀರಿನ ಸೌಲಭ್ಯ ಇಲ್ಲ ಅಂತವ್ರು ಮಾಡಬಹುದು. ಹೌದು ಹೌದು ಸರ್, ನೀರಿನ ಸೌಲಭ್ಯ ಯಾರಿಲ್ಲಲ್ಲ ಅಂತವ್ರು ಕೂಡ ಇದನ್ನ ಮಾಡಬಹುದು. ಆಮೇಲೆ ಇವಾಗ ಏನಂದ್ರೆ ಹೂ ಮಳೆ ಆದ್ಮೇಲೆ ಅವ್ರಿಗೆ ಬ್ಯಾಕಿಂಗ್ ಇರಿಗೇಷನ್ ಇರಲ್ಲ. ಹೌದು. ಸೊ ಬ್ಯಾಕಿಂಗ್ ಇರಿಗೇಷನ್ ಇಲ್ದವ್ರು ಕೂಡ ಈ ಸ್ಪ್ರೇನ ತಗೊಳ್ಳೋದ್ರಿಂದ ಫುಡ್ ಸೆಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಪೋಷಕಾಂಶಗಳ ಸಿಂಪರಣೆಯನ್ನ ಅವರು ತೆಗೆದುಕೋಬೇಕಾಗತ್ತೆ. ಹೌದು ಹೌದು ಸರ್. ಅಂದ್ರೆ ಇನ್ನು ಎಲೆಗಳು ಸ್ವಲ್ಪ ನೇರವಾಗಿ ಇರುವಾಗಲೇ ಈ ಒಂದು ತಗೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಇನ್ನು ವಿಲ್ಟಿಂಗ್ ಆದಾಗ ಬೆಳಿಗ್ಗೆ ಹೊತ್ತು ತಗೊಳ್ಳೋದು ಒಳ್ಳೇದು ಸರ್. ಯಾವ ಪ್ಲಾಂಟೇಶನ್ ಅಲ್ಲಿ ವಿಲ್ಟಿಂಗ್ ಆಗಿರುತ್ತಲ್ಲ, ಬೆಳಿಗ್ಗೆ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಯಾವಾಗ ವಿಲ್ಟೆಡ್ ಪ್ಲಾಂಟ್ಸ್ ಇರ್ತಲ್ಲ ಅಂತ ಟೈಮಲ್ಲಿ ಬೆಳಗ್ಗೆ ತಗೊಳ್ಳೋದ್ರಿಂದ ಅದು ಕೂಡ ಹೀರ್ಕೊಳ್ಳುವಂತ ಕೆಪಾಸಿಟಿ ಜಾಸ್ತಿ. ಈಗ ನಮ್ಮ ಹತ್ರ ನೀರನ್ನ ಕೊಡೋದಕ್ಕೆ ಸಾಕಷ್ಟು ನೀರಿನ ಶೇಖರಣೆ ಇದೆ ಅಂದಾಗ ನಾವು ಎಷ್ಟು ದಿನಕ್ಕೊಂದ್ಸರಿ ನೀರನ್ನ ಕೊಡಬಹುದು ಅಂತೀರಿ? ಸರ್ ನಿಮ್ಗೆ ಬ್ಲಾಸಮ್ ನೀವು ಕರೆಕ್ಟ್ ಆಗಿ ಕೊಟ್ರೆ ಒಂದು 20 days ಬ್ಯಾಕಿಂಗ್ ಇರಿಗೇಷನ್ ಕೊಡ್ಲೇಬೇಕಾಗುತ್ತೆ, ಸಪೋರ್ಟಿವ್ ಇರಿಗೇಷನ್. ಹೌದೌದು, ಫುಡ್ ಸೆಟ್ಟಿಗೆ ಕೂಡ ಹೆಲ್ಪ್ ಆಗುತ್ತೆ ಅದು. ಸೊ ಅದಾದ್ಮೇಲೆ ನೀವು ಮಳೆ ಬಂದ್ರೆ ಓಕೆ, ಮಳೆ ಬರ್ಲಿಲ್ಲ ಅಂತಂದ್ರೆ ನಿಯರ್ಲಿ ಒಂದು 25 to 30 daysಗೆ ಒಂದ್ಸರಿ ಮತ್ತೆ ರಿಪೀಟ್ ಕೊಡ್ಬೇಕಾಗುತ್ತೆ. ಅಂದ್ರೆ ಮಣ್ಣಿನ ಒಂದು ತೇವಾಂಶ ನೋಡ್ಕೊಂಡು ಮಾಡ್ಬೇಕಾಗತ್ತ? ಹೌದು ಹೌದು ಮಾಡ್ಬೇಕಾಗತ್ತೆ. ಆಮೇಲೆ ಶೇಡ್ ಕೂಡ ಇಂಪಾರ್ಟೆಂಟ್ ಇಲ್ಲಿ, ನೆರಳು ಕೂಡ ಇಂಪಾರ್ಟೆಂಟ್. ನೆರಳು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಸರ್ ನಾನೇನು 30 days ಹೇಳಿದ್ದು ಅದು 45 days ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮತ್ತೆ ಈಗ ತಾವು ಹೇಳಿದ್ರಿ ಈಗ ಅರೇಬಿಕಾದಲ್ಲಿ ಒಂದು ತೇವಾಂಶವನ್ನ, ವಿಶೇಷವಾಗಿ ತೇವಾಂಶದ ಕೊರತೆಯನ್ನ ತಡೆದುಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಅರೇಬಿಕಾಕ್ಕೆ ಎಷ್ಟು ದಿನಕ್ಕೆ ಒಂದ್ಸರಿ ನೀರನ್ನ ಕೊಡ್ಬೇಕಾಗತ್ತೆ? ರೋಬಸ್ಟದಲ್ಲಿ ಎಷ್ಟು ಅಂತರ ಪಾಲಿಸಬೇಕಾಗತ್ತೆ? ಸರ್ ಅರೇಬಿಕಾ ಆದ್ರೆ ನಿಮ್ಗೆ ನಾನೇನ್ 30 days ಹೇಳಿದ್ನೋ, ಇದು ರೋಬಸ್ಟದಲ್ಲಿ ಶೇಡ್ ನಾನು ಇಂಪಾರ್ಟೆಂಟ್ ಇಲ್ಲಿ. ನಾನು ಹೇಳಿದ್ದು 50 to 60% ನೀವು ಶೇಡ್ ಮೇಂಟೈನ್ ಮಾಡಿದ್ರೆ ನೀವು ಒಂದ್ ಇರಿಗೇಷನ್ ಕೊಟ್ಟು ನಿಯರ್ಲಿ 40 to 50 days ಅಥವಾ 2 months ವರೆಗೂ ನಿಮ್ಗೆ ಇರಿಗೇಷನ್ ಮಾಡ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ. ಶೇಡ್ ಒಂದು ಇಂಪಾರ್ಟೆಂಟ್. ರೋಬಸ್ಟ ಬೆಳೆನಲ್ಲಿ ನೆರಳಿನ ಪ್ರಾಮುಖ್ಯತೆ ಹೆಚ್ಚಿದೆ ಅಂತೀರಿ? ನೆರಳಿನ ಪ್ರಾಮುಖ್ಯತೆ ಹೆಚ್ಚಿದೆ. ನಾವು ಇಲ್ಲಿ ಒಂದು ಸಂಶೋಧನೆ ಕೂಡ ಮಾಡಿದೀವಿ ಓಪನ್ ಕಲ್ಟಿವೇಶನ್ ಅಲ್ಲಿ, ಅದ್ರದ್ದು ಇಂಪ್ಯಾಕ್ಟ್ ಏನು, ಆಮೇಲೆ ಶೇಡೆಡ್ ಏರಿಯಾದಲ್ಲಿ ಅದ್ರದ್ದು ಇಂಪ್ಯಾಕ್ಟ್ ಏನು ಅಂತ ರೋಬಸ್ಟ ಮೇಲೆ. ಇದ್ರಲ್ಲಿ ಏನ್ ತಿಳಿದ್ ಬಂತಂದ್ರೆ ಇವಾಗ ಓಪನ್ ಕಲ್ಟಿವೇಶನ್ ಅಲ್ಲಿ ನಾವು ಏನಂತ ರಿಲೇಟಿವ್ ವಾಟರ್ ಕಂಟೆಂಟ್ ಅಂತ ಹೇಳ್ತೀವಿ. ಎಲೆಗಳಲ್ಲಿ ಇರುವಂತ ನೀರನ್ನ ಚೆಕ್ ಮಾಡ್ಕೊಂಡಿದೀವಿ.
ಎರಡು ಓಪನ್ ಆಮೇಲೆ ಶೇಡೆಡ್ ಅಲ್ಲಿ. ಹಾ. ಸೊ ಓಪನ್ ಅಲ್ಲಿ ಇರೋದು 48% ನೀರ್ ಸಿಕ್ಕಿದೆ ಅದ್ರಲ್ಲಿ, ಅಂದ್ರೆ ತೇವಾಂಶ ಅಂತ ಹೇಳ್ತೀವಿ. ಹ್ಮ್. ಸೊ ಲೀವ್ಸ್ ಅಲ್ಲಿ ಇರುವಂತ ನೀರು 48% ಸಿಕ್ಕಿದೆ. ಹ್ಮ್. ಬೇರೆ ಶೇಡೆಡ್ ಅಲ್ಲಿ ನೋಡೋದಾದ್ರೆ 85% ನೀರು ಓಹೋ. ಸಿಕ್ಕಿದೆ. ಹಾ. ಇದೇ ಇಂಪಾರ್ಟೆನ್ಸ್. ಅಂದ್ರೆ ಅಷ್ಟ್ರ ಮಟ್ಟಿಗೆ ನೀರಿನ ಸಂರಕ್ಷಣೆ ಆಗುತ್ತೆ. ಹೌದು ಹೌದು ಹೌದು, ಶೇಡ್ ಇಂಪಾರ್ಟೆಂಟ್ ಸರ್. ಇಲ್ಲಿ ನೀವು ನೆರಳು. ಯಾವಾಗ ಓಪನ್ ಕಲ್ಟಿವೇಶನ್ ಮಾಡ್ತಿರೋ ಅವಾಗ ನೀರಿನ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾ. ಅರೇಬಿಕಲ್ಲಿ ನಾವು 52 to 60% ನಾನೇನ್ ಹೇಳಿದೆ ಅದು ಬೇಕೇ ಬೇಕು ಮೇಂಟೈನ್ ಮಾಡಲೇಬೇಕು. ರೋಬಸ್ಟಾದಲ್ಲಿ ಆದ್ರೆ ಡಿಪೆಂಡ್ಸ್, ನಿಮ್ಗೆ ಇರಿಗೇಟೆಡ್ ಆದ್ರೆ 32 to 40% ಬೇಕಾಗತ್ತೆ. ಹಾ. ನಾನ್ ಇರಿಗೇಟೆಡ್ ಆದ್ರೆ 42 to 50%. ಅಷ್ಟಿರ್ಬೇಕಾಗತ್ತೆ. ಅಷ್ಟು ಇರ್ಲೇಬೇಕು, ಅಷ್ಟು ಮೇಂಟೈನ್ ಮಾಡ್ಲೇಬೇಕು. ಅದು ಆಪ್ಟಿಮಮ್ ಶೇಡ್ ಅಂತ ಹೇಳ್ತೀವಿ. ಹ್ಮ್. ಆಪ್ಟಿಮಮ್ ಶೇಡ್ ಮಾಡೋದ್ರಿಂದ ನಿಮ್ಗೆ ಈ ಟೈಮ್ ಅಲ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಹೋದ್ರು ಕೂಡ ಟೆಂಪರೇಚರ್ ಶೇಡೆಡ್ ಏರಿಯಾದಲ್ಲಿ ಕಡಿಮೆನೇ ಆಗುತ್ತೆ. ಇನ್ನೊಂದು ಸಂಶೋಧನೆ ಪ್ರಕಾರ ನಮ್ಗೆ ತಿಳಿದು ಬಂದಿರೋದೇನಂದ್ರೆ, ನಾವು ಇಲ್ಲಿ ವೆದರ್ ಸ್ಟೇಷನ್ ಹಾಕಿದೀವಿ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನೆಯಲ್ಲಿ. ಏನಂದ್ರೆ ಓಪನ್ ಕಲ್ಟಿವೇಶನ್ ಅಲ್ಲಿ ನಾವು ವೆದರ್ ಸ್ಟೇಷನ್ ಹಾಕಿದೀವಿ, ಹಾಗೆ ಶೇಡೆಡ್ ಕಲ್ಟಿವೇಶನ್ ಅಲ್ಲಿನೂ ಕೂಡ ನಾವು ವೆದರ್ ಸ್ಟೇಷನ್ ಹಾಕಿ ಟೆಂಪರೇಚರ್ ವೇರಿಯೇಷನ್ಸ್ ಅನ್ನ ನೋಡಿದೀವಿ. ಓಪನ್ ಕಲ್ಟಿವೇಶನ್ ಅಲ್ಲಿ ಎಷ್ಟು ಇದೆ ಅಂತಂದ್ರೆ 35°C ಇದೆ. ನೀವು ಶೇಡೆಡ್ ಅಲ್ಲಿ ನೋಡಿದ್ರೆ ನಿಮ್ಗೆ 32°C ಇದೆ. ಎಷ್ಟು ರೆಡ್ಯೂಸ್ ಆಗುತ್ತೆ? 3°C ನಿಮ್ಗೆ ರೆಡ್ಯೂಸ್ ಆಗ್ತಾ ಬರ್ತಾರೆ. ಸೊ ಅದಕ್ಕೋಸ್ಕರ ಶೇಡ್ ಇಂಪಾರ್ಟೆಂಟ್ ನಮ್ಗೆ. ಈ ಎಳೆ ಕಾಫಿ ಗಿಡಗಳಿರ್ತಾವಲ್ಲ, ಹೊಸ ತೋಟಗಳನ್ನ ಮಾಡ್ಕೊಳ್ಳುವಾಗ, ಹೌದು ಸರ್, ಮತ್ತೆ ಎಲ್ಲೆಲ್ಲಿ ಈ ಗಿಡಗಳು ರೋಗದಿಂದ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಮುರಿದೋಗಿರುತ್ತಲ್ಲ, ಅಲ್ಲೆಲ್ಲ ನಾವು ಹೊಸ ಗಿಡಗಳು ಹಾಕೊಂಡಿರ್ತೀವಿ. ಹಾ ಹೌದು. ಈ ಎಳೆ ಕಾಫಿ ಗಿಡಗಳನ್ನ ನಾವು ಬೇಸಿಗೆನಲ್ಲಿ ಹೇಗೆ ಕಾಪಾಡ್ಕೋಬೇಕು ಅಂತೀರಿ? ಒಂದು ಸರ್, ನೀವು ಎಳೆ ಗಿಡಗಳನ್ನ ಹಾಕೋದಾದ್ರೆ ಪ್ಲಾನಿಂಗ್ ಮಾಡ್ಕೋಬೇಕು. ಒಂದು ಶೇಡ್ ಮೇಂಟೆನೆನ್ಸ್. ಶೇಡ್ ಅನ್ನ ನೀವು ಜೂನ್ ಅಲ್ಲಿ ನೀವು ಯಾವ್ದಾದ್ರು ಡಡಪ್ಸ್ ಅಥವಾ ನೀವು ಕ್ಯಾಸ್ಟರ್ ಅನ್ನ ಹಾಕೋದ್ರಿಂದ ಈ ಟೈಮ್ ಅಲ್ಲಿ ಚೆನ್ನಾಗಿ ಫ್ಲಶ್ ಬರುತ್ತೆ, ಪ್ರೊಟೆಕ್ಟ್ ಆಗುತ್ತೆ ಪ್ಲಾಂಟ್ ಪ್ಲಾಂಟ್. ಆಮೇಲೆ ಸೆಕೆಂಡ್ ಥಿಂಗ್ ಅಂದ್ರೆ ಹಟ್ಟಿಂಗ್ ಮಾಡ್ಕೊಳ್ಬೇಕು. ಹಟ್ಟಿಂಗ್ ಕೂಡ ಎಲ್ಲೆಲ್ಲಿ ಎಕ್ಸ್ಪೋಸ್ಡ್ ಪ್ಯಾಚಸ್ ಇರ್ತದಲ್ಲ ಅಂತ ಟೈಮ್ ಅಲ್ಲಿ ಹಟ್ಟಿಂಗ್ ಮಾಡೋದ್ರಿಂದ ಈಗ ಟೆಂಪರೇಚರ್ ಕೂಡ ಇಂಪ್ಯಾಕ್ಟ್ ಆಗಲ್ಲ ಲೀವ್ಸ್ ಮೇಲೆ. ಇಲ್ಲ ಅಂತಂದ್ರೆ ಎಲ್ಲೋ ಹಿಂಗಾಗಿ ಡಿಫೋಲಿಯೇಷನ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಆಶ್ರಯ ಮಾಡ್ಬೇಕಾಗತ್ತ ಅದಕ್ಕೆ? ಹೌದು, ಹಟ್ಟಿಂಗ್ ಕೂಡ ಈಗ ಮನೆಯಲ್ಲಿ ಇರ್ತೀವೋ ಬೇಸಿಗೆ ಟೈಮ್ ಅಲ್ಲಿ ಅವನು ಕೂಡ ಪ್ರೊಟೆಕ್ಟ್ ಮಾಡ್ಲೇಬೇಕಾಗುತ್ತೆ. ಈ ಕ್ರಮಗಳನ್ನ ಮಲ್ಚಿಂಗ್, ಅದು ಈಗ ತರಗ್ ಏನ್ ಇರ್ತದಲ್ಲ ವೇಸ್ಟ್ ತರಗ್ ಕೂಡ ಬೇರುಗಳ ಸುತ್ತ ಹಾಕೋದ್ರಿಂದ ಕೂಡ ಮಾಯ್ಚರ್ ರಿಟೆನ್ಷನ್ ಮಾಡ್ಕೋಬಹುದು. ಆಮೇಲೆ ಪ್ಲಾಂಟ್ಸ್ ಕೂಡ ಪ್ರೊಟೆಕ್ಟ್ ಮಾಡ್ಕೋಬಹುದು. ಡ್ರಿಪ್ ಇರಿಗೇಷನ್ ಪ್ಲೇಸ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಯಾರ್ಯಾರು ಚಾನ್ಸಸ್ ಇದನ್ನೋ ಡ್ರಿಪ್ ಕೂಡ ಹಾಕೋದ್ರಿಂದ ಪ್ಲಾಂಟ್ಸ್ ಕೂಡ ಚೆನ್ನಾಗಿ ಬರ್ತದೆ. ನೆಕ್ಸ್ಟ್ ಇಲ್ದವ್ರು ಕೂಡ ಸಬ್ ಸಾಯಿಲ್ ಇಂಜೆಕ್ಟರ್ ಥ್ರೂ 2 liters per plant ಅಂತ ಹೇಳ್ತೀವಿ. ಎವ್ರಿ 15 days ಇಂಟರ್ವಲ್ ಅಲ್ಲಿ ಸಬ್ ಸಾಯಿಲ್ ಇಂಜೆಕ್ಟರ್ ಥ್ರೂ ವಾಟರ್ ಹಾಕೋದ್ರಿಂದ ಕೂಡ ಪ್ಲಾಂಟ್ ಪ್ರೊಟೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಈ ಬೇರಿನ ವಲಯಕ್ಕೆ ನೀರು ಕೊಡಬೇಕಾಗತ್ತೆ. ಹೌದು ಸರ್, ಹೌದು. ಅಂದ್ರೆ ಈಗ 4 plants ಇದ್ರೆ 4 plants ಕೂಡ ಒಂದು 2-3 ಸೆಂಟಿಮೀಟರ್ ಬಿಟ್ಬಿಟ್ಟು ಅವಕ್ಕೆ ನೀರು ಕೊಡಬೇಕಾಗುತ್ತೆ. ಸೊ ನೀರ್ ಕೊಡೋದ್ರಿಂದ ಕೂಡ ಪ್ಲಾಂಟ್ಸ್ ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ಇನ್ನೊಂದಂದ್ರೆ ಈಗ ಸ್ಪ್ರೇ ಲೈಮ್ ಅಂತ ಸಿಗ್ತಾ ಇದೆ. ಹೌದು. ಸೊ ಅದನ್ನ 10% ಸ್ಪ್ರೇ ಲೈಮು ಆಮೇಲೆ 0.5% ಸ್ಟಾರ್ಚ್ ನ ಹಾಕಿ ಎಲೆಗಳ ಮೇಲ್ಗಡೆ ಸಿಂಪರಣೆ ಮಾಡೋದ್ರಿಂದ ಕೂಡ ರಿಫ್ಲೆಕ್ಟೆಂಟ್ ಏನಾದ್ರು ಹೈ ಟೆಂಪರೇಚರ್ ಏನ್ ಬರ್ತಾ ಇರ್ತದೆ ರೇಡಿಯೇಷನ್ಸ್ ಅದನ್ನ ಕೂಡ ರೆಡ್ಯೂಸ್ ಮಾಡ್ಕೊಂಡು ಸ್ಕಾಚಿಂಗ್ ಇಂದ ಪ್ರೊಟೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಅದು ಒಂದ್ ರೀತಿ ಪ್ರತಿಫಲಕವಾಗಿ ಕೆಲಸ ಮಾಡುತ್ತೆ. ಹಾ ಹೌದು ಸರ್. ಏನು ಬಿಸಿಲನ್ನ ಮತ್ತೆ ವಾಪಸ್ಸು ಅದನ್ನ ಪ್ರತಿಫಲಿಸುತ್ತೆ. ಹೌದು ಹೌದು. ಇದರಿಂದ ಗಿಡಗಳು ಸ್ವಲ್ಪ ತಂಪಾಗಿ ಉಳಿಯೋದಕ್ಕೆ ಅನುಕೂಲ ಆಗ್ಬೋದು ಅಂತೀರಿ. ಒಳ್ಳೆಯದಾಗುತ್ತೆ. ಅದನ್ನು ಕೂಡ ಬಳಸ್ಕೋಬಹುದು. ಹೌದು, ವಿಶೇಷವಾಗಿ ಎಳೆ ಗಿಡಗಳಲ್ಲಿ 10% ಸ್ಪ್ರೇ ಲೈಮು, 0.5% ಸ್ಟಾರ್ಚ್ ಅಂತ ಹೇಳ್ತೀವಿ. ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು, ಮೇಲ್ಗಡೆನೆ ಸ್ಪ್ರೇ ಮಾಡ್ಬೇಕು ಎಲೆಗಳ ಮೇಲೆ. ಈ ಕ್ರಮಗಳನ್ನ ಅನುಸರಿಸಬೇಕು. ಮತ್ತೆ ಬುಡಕ್ಕೆ ತರಗೆಲೆಗಳನ್ನ ಹಾಕೋದನ್ನ ನಾವು ದೊಡ್ಡ ಗಿಡಗಳಲ್ಲೂ ಕೂಡ ಮಾಡಬಹುದು. ಹೌದು, ದೊಡ್ಡ ಗಿಡ ಕೂಡ ಅದ್ರಲ್ಲಿ ತರಗ ಹಾಕೋದು ತರಗ್ ತೆಗೆದು ಎರಡು. ತರಗ್ ಯಾವಾಗ ತೆಗಿತೀರಾ ಅಂದ್ರೆ ಮಳೆ ಮಾನ್ಸೂನ್ ಟೈಮ್ ಅಲ್ಲಿ ಶವರ್ಸ್ ಬರ್ತಾ ಇದೆ. ಹೌದೌದು. ಆ ಟೈಮ್ ಅಲ್ಲಿ ತೆಗೆದ್ಬಿಟ್ಟು 4 ಗಿಡಗಳ ಮಧ್ಯೆ ಹಾಕ್ಬೇಕು. ಅದೇನು ಉಳಿದಿರತ್ತಲ್ಲ ಈ ಟೈಮ್ ಅಲ್ಲಿ ಕೂಡ 4 ಗಿಡಗಳ ಮಧ್ಯೆ ಅವನ್ನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡೋದ್ರಿಂದ ಮಾಯ್ಚರ್ ನ ರಿಟೆನ್ಷನ್ ಮಾಡ್ಬೇಕು. ಅಂದ್ರೆ ಬೇಸಿಗೆ ಕಾಲದಲ್ಲಿ ತೇವಾಂಶದ ಸಂರಕ್ಷಣೆ ಮಾಡ್ಕೋಬೇಕು. ಹೌದು. ಮಳೆಗಾಲದಲ್ಲಿ ಹೆಚ್ಚಾದ ತೇವಾಂಶ ಕಡಿಮೆ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆನೂ ಕೂಡ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಹೌದು ಹೌದು. ಮತ್ತೆ ಈಗಾಗಲೇ ಬೇಸಿಗೆನಲ್ಲಿ ನೆರಳಿನ ಮಹತ್ವ ಬಹಳ ಇದೆ ಅಂತ ತಾವು ಹೇಳಿದ್ರಿ. ಹೌದು ಸರ್. ನೆರಳನ್ನ ಕಾಪಾಡ್ಕೊಳ್ಳೋದ್ರಿಂದ ಸಾಕಷ್ಟು ತೇವಾಂಶ ಗಿಡಗಳ ಶರೀರದಲ್ಲೇ ಉಳಿಯುತ್ತೆ ಅಂತ ಅಂದು. ಹೌದು ಹೌದು. ಇನ್ನು ಮರ ಕಪಾತು ಅನ್ನೋದು ಬಹಳ ಮುಖ್ಯವಾದಂತ ಕ್ರಮ. ಹೌದು ಸರ್. ಅದನ್ನ ಸಾಧಾರಣವಾಗಿ ಯಾವಾಗ ಮಾಡ್ಕೋಬೇಕಾಗತ್ತೆ ನಮ್ಮ ರೈತ ಬಾಂಧವರು?
ಸರ್ ಮರ ಕಪಾತನ್ನ ಇವಾಗ ಸ್ವಲ್ಪ ದಿವಸದವರೆಗೂ ಮುಂದೂಡೋದು ಒಳ್ಳೆಯದು. ಹ್ಮ್. ಯಾಕೆಂದ್ರೆ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಹಾ. ಕಾಫಿ ತೋಟಗಳನ್ನ ನಾವು ಕಾಪಾಡ್ಕೊಳ್ಬೇಕು ಈ ಹೈ ಟೆಂಪರೇಚರ್ ಇಂದ. ಹ್ಮ್. ನೀವು ಇವಾಗ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಕೂಡ ತೋರಿಸುತ್ತೆ ನಿಮಗೆ ಕಾಫಿ ಪ್ಲಾಂಟ್ಸ್ ಕೂಡ ಓಹೋ. ಮೇಲೆ. ಸೊ ಅದಕ್ಕೋಸ್ಕರ ಅದನ್ನ ಮುಂದೂಡ್ಬಿಟ್ಟು ನಾವು 100 to 125 mm ಅಂತ ಹೇಳ್ತೀವಿ, 4 to 5 inches ರೈನ್ ಅಂತೇವಲ್ಲ, ಹಾ. ಆ ಟೈಮಲ್ಲಿ ತೆಗೆದುಕೊಳ್ಳೋದು ಬಹಳ ಉತ್ತಮ. ಹ್ಮ್. ಈಗ ಅರೇಬಿಕಾದಲ್ಲಿ ಕೂಡ ಅದೇ ತರ ಫ್ಲೈಟ್ ಪೀರಿಯಡ್ ನಾವು ವಯಸ್ಸೆಂಬರು ಬಿಳಿ ಕಾಂಡ ಕೊರತದು ಫ್ಲೈಟ್ ಪೀರಿಯಡ್ ಅಂತ ಕರಿತೀವಿ, ಏಪ್ರಿಲ್ ಅಲ್ಲಿ ಬರುತ್ತೆ. ಹೌದೌದು. ಸೊ ನೀವು ಇವಾಗ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವಾಗ ಜಾಸ್ತಿ ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ಮೇ ಅಥವಾ ಜೂನ್ ಅಲ್ಲಿ ಅರೇಬಿಕಾದಲ್ಲಿ ತಗೊಳ್ಳೋದು ಬಹಳ ಉತ್ತಮ. ಇವಾಗ ಏನಾದ್ರೂ ತಮ್ಮಲ್ಲಿ ಇರಿಗೇಷನ್ ಇದ್ರೆ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳಿ, ಇಲ್ಲ ಅಂತಂದ್ರೆ ಮುಂದೂಡೋದು ಬಹಳ ಉತ್ತಮ. ಅಂದ್ರೆ ಈ ಮಳೆ ಆಶ್ರಯದಲ್ಲಿ ಕೃಷಿ ಮಾಡೋಂಥವ್ರು ಮೇ ಕೊನೆಗೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ತಗೋಬಹುದು ಅಂತೀರಿ. ತೆಗೆದುಕೊಳ್ಳೋದು ಬಹಳ ಉತ್ತಮ. ರೋಬಸ್ಟಾ ಕಾಫಿನಲ್ಲೂ ಅದೇ ರೀತಿ ಮಾಡ್ಬೇಕಾಗತ್ತಾ? ಹೌದು ಹೌದು ಸರ್, ಅದೇ ತರನೇ ಆಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಟೆಂಪರೇಚರ್ ಇವಾಗ ನೋಡಿದ್ರೆ ಮಾರ್ಚ್ ಅಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಹೌದೌದು. ಸೊ ಇನ್ನು ಏಪ್ರಿಲ್ ಮೇ ನಮಗೆ ಗೊತ್ತಿಲ್ಲ ಸರ್, ಇನ್ನು 36 ಹೋಗುತ್ತೆ, 38 ಹೋಗುತ್ತೆ, ಇನ್ನು ಸಮ್ ಪ್ಲಾಂಟೇಶನ್ ಅಲ್ಲಿ 40 ಹೋಗಿರುತ್ತೆ. ಸೊ ಇವ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಂದ್ರೆ ನೆರಳನ್ನ ಕಪಾತ್ ಮಾಡೋದನ್ನ ಮುಂದೂಡೋದು ಬಹಳ ಉತ್ತಮ. ಮತ್ತೆ ಇನ್ನೊಂದು ಏನಂದ್ರೆ ಕೊಯ್ಲಾದ್ಮೇಲೆ ಗಿಡ ಕಪಾತು ಅಂತ ಕೂಡ ಮಾಡ್ತಾರೆ. ಹೌದು. ಅದನ್ನ ಯಾವಾಗ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಿ? ಕೊಯ್ಲಾದ್ಮೇಲೆ ಗಿಡ ಕಪಾತ ಅದೇ ಸರ್, ಇಮಿಡಿಯೇಟ್ಲಿ ನಿಮ್ಗೆ 30 days ವರೆಗೂ ಸ್ವಲ್ಪ ಪ್ಲಾಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ಅನ್ನ ರಿಸರ್ವ್ ಆಗ್ಲಿಕ್ಕೆ ಬಿಡಬೇಕಾಗತ್ತೆ. ಇಮಿಡಿಯೇಟ್ಲಿ ತಗೊಳಕ್ಕೆ ಹೋಗ್ಬಾರ್ದು. ಸೊ 30 days ಆದ್ಮೇಲೆ ಬೇಕಾದ್ರೆ ತಗೋಬಹುದು. ಮತ್ತೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಅಂತಾನೂ ಕೂಡ ತಾವು ತಜ್ಞರು ಹೇಳ್ತಾ ಇರ್ತೀರಾ? ಹೌದು 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 ಸರ್. ಇದ್ರೆ ಏನಾಗುತ್ತೆ ಅಂದ್ರೆ ಕಟ್ ಮಾಡಿದ್ರೆ ಅದಕ್ಕೆ ಡ್ಯಾಮೇಜ್ ಆಗಲ್ಲ, ಮತ್ತೆ ಮಾಯಿಶ್ಚರ್ ಇದ್ರೆ ಕೂಡ ರಿಜುವಿನೇಟ್ ಆಗುತ್ತೆ. ಇದ್ರ ಉದ್ದೇಶದ ಸಲುವಾಗಿ ಮಾಯಿಶ್ಚರ್ ಇರಬೇಕು ಅಂತ ನಾವು ಹೇಳ್ತೀವಿ. ಡ್ರೈ ಸೀಸನ್ ಅಲ್ಲಿ ಯಾವ್ದು ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಅಂದ್ರೆ ಈ ಸಂದರ್ಭದಲ್ಲಿ ರಸ ಹೀರೋ ಕೀಟಗಳ ಹಾವಳಿ ಏನಾದ್ರೂ ಆಗ್ಬೋದಾ ಸರ್? ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದನ್ನ ಪ್ರಿವೆನ್ಷನ್ ಆಗಿ ತಾವು ಏನಾದ್ರು ನೀಮ್ ಆಯಿಲ್ ಆ ತರ ಇದ್ರೆ ಸ್ಪ್ರೇ ಮಾಡ್ಕೋಬಹುದು. ಬಟ್ ಕಡಿಮೆ ಸರ್, ಜಾಸ್ತಿ ಏನು ಇಂಟೆನ್ಸಿಟಿ ಬರಲ್ಲ. ಅದೇ ಕೆಲವೊಂದು ಕಡೆಗಳಲ್ಲಿ ಈ ಬಿಳಿ ಹಿಟ್ಟಿನ ತಿಗಣೆ ಅಂತಾರೆ. ಹೌದು ಹೌದು, ಅದು ರಸ ಹೀರೋ ಕೀಟ ಬರೋ ಸಾಧ್ಯತೆ ಇರುತ್ತೆ ಅಂತಾರೆ. ಹೌದು ಹೌದು. ಅಂತ ಟೈಮಲ್ಲಿ ಒಂದ್ ಮಳೆ ಬಂದ್ರೆ ಕಂಟ್ರೋಲ್ ಆಗುತ್ತೆ, ಇಲ್ಲ ಅಂತಂದ್ರೆ ನೀಮ್ ಆಯಿಲ್ ಅಂತ ಸಿಗತ್ತಲ್ಲ, ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡ್ಕೊಂಡು ಕಂಟ್ರೋಲ್ ಮಾಡಿ. ಒಟ್ಟಾರೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರು? ಸರ್, ಒಂದು ಅಂತಂದ್ರೆ ಶೇಡ್ ಇಂಪಾರ್ಟೆಂಟ್ ನಮ್ಗೆ. ನೆರಳು ಬಹಳ ಮುಖ್ಯ ನಮ್ಗೆ ಈ ಟೈಮಲ್ಲಿ. ನೆರಳನ್ನ ಮೇಂಟೈನ್ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ದು ಎಲ್ಲಾನು ಫೈನಲ್ ಈಲ್ಡ್ ವರ್ಗೂ ಚೆನ್ನಾಗಿ ಬರುತ್ತೆ. ಸೊ ನೀವು ನೆರಳನ್ನ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಫ್ಲೋರ್ ಲ್ಯಾಬ್ ನೋಡಿದ್ವಿ, ಡೆಫಿನೆಟ್ಲಿ ಕೂಡ ನಾವು ನೋಡ್ತೀವಿ. ಈ ವರ್ಷ ನಮ್ಗೆ ನಿಯರ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಂಡಿದೀವಿ. ನೆಕ್ಸ್ಟ್ ಇಯರ್ ನಿಮ್ಗೆ 36 ಹೋಗುತ್ತೆ, 37 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತೆ. ಸೊ ನೀವು ಶೇಡ್ ನಲ್ಲಿ ಕಾಫಿ ತೋಟಗಳನ್ನ ಬೆಳಿಬಹುದು ಅಂತ ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಂತಂದ್ರೆ ಈಗ ಡ್ರೌಟ್ ಅಮಿಲಿರೇಟಿವ್ ಸ್ಪ್ರೇಸ್ ಅಂತ ನಾನು ಹೇಳಿದ್ನಲ್ಲ, ತೆಗೆದುಕೊಳ್ಳೋದು ಒಳ್ಳೇದು. ಮತ್ತೆ ಈ ಕೆಲವು ಸಂದರ್ಭದಲ್ಲಿ ಈಗ ಮಣ್ಣಿಗೆ ಸುಣ್ಣವನ್ನು ಕೂಡ ಬೆರೆಸ್ತಾ ಇರ್ತಾರೆ ಕೆಲವರು. ಹೌದು ಹೌದು. ಅಂದ್ರೆ ತೇವಾಂಶ ನೋಡ್ಕೊಂಡೆ ಅದನ್ನ ಮಾಡ್ಕೋಬೇಕಾಗತ್ತೆ. ಹೌದು ಸರ್, ಇರಿಗೇಷನ್ ಇದ್ರೆ ಮೊದ್ಲು ಸುಣ್ಣವನ್ನು ಹಾಕ್ಬಿಟ್ಟು ಇರಿಗೇಷನ್ ಕೊಡ್ಬೋದು, ಇಲ್ಲ ಅಂತಂದ್ರೆ ಇರಿಗೇಷನ್ ಕೊಟ್ಬಿಟ್ಟು ಸುಣ್ಣ ಕೂಡ ಹಾಕೋಬಹುದು. ಒಂದ್ ವೇಳೆ ಮಣ್ಣಲ್ಲಿ ತೇವಾಂಶ ಇದ್ರೆ ನಾವು ಪೋಷಕಾಂಶವನ್ನು ಏನಾದ್ರೂ ಈ ಸಂದರ್ಭದಲ್ಲಿ ಕೊಡ್ಬೋದಾ ಸರ್? ಪೋಷಕಾಂಶಗಳ ಮಹತ್ವ ಅಂತಂದ್ರೆ ನಿಮ್ಗೆ ಇರಿಗೇಷನ್ ಕೊಟ್ಟ ಮೇಲೆ ನೀವು ಮಾಡೋದು ಒಳ್ಳೇದು. ಇರಿಗೇಷನ್ ಕೊಟ್ಟ ಮೇಲೆ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಹೆಲ್ದಿ ಆಗಿ ಕಾಣಿಸುತ್ತೆ. ಆ ಟೈಮಲ್ಲಿ ಪ್ಲಾಂಟ್ಸ್ ಕೂಡ ಈಸಿಲಿ ಅದನ್ನ ತಗೊಳ್ಳಿಕ್ಕೆ ಇದು ಮಾಡ್ಬೇಕು. ಅಂದ್ರೆ ಹೂಗಳೆಲ್ಲ ಬಂದು ಪರಾಗಸ್ಪರ್ಶ ಆದ್ಮೇಲೆ ಕೊಡಬಹುದು ಅಂತೀರಾ? ಹೌದು ಸರ್, ಹೌದು. ಆ ಸಂದರ್ಭದಲ್ಲಿ ಸ್ವಲ್ಪ ಕಾಯಿಗಳು ಬಲಿಯೋದಕ್ಕೆ ಇದು ಸಹಕಾರಿ ಆಗ್ಬಹುದು. ಸಹಕಾರಿಯಾಗತ್ತೆ. ಮುಖ್ಯವಾಗಿ ಮಣ್ಣಲ್ಲಿ ತೇವಾಂಶ ಇರೋದನ್ನ ನೋಡ್ಕೊಂಡೇ ಕೊಡ್ಬೇಕಾಗತ್ತೆ. ಇದು ಕೊಡ್ಬೇಕಾಗತ್ತೆ ಸರ್, ಇದು ಇಂಪಾರ್ಟೆಂಟ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೇಸಿಗೆ ಕಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9164428107. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9164428107. ತುಂಬ ಸಂತೋಷ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರೇ, ತಾವಿದುವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ, ಅದರಲ್ಲೂ ತೇವಾಂಶ ಕಡಿಮೆ ಇರುವಂಥ ಪರಿಸ್ಥಿತಿಯಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು.
ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇವರನ್ನು ಸಂದರ್ಶಿಸಿದವರು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಪಿಎಂ ಯೋಜನೆ. ಜಗದೀಶ್. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ